ನಿನ್ ಕಡೆ ಬ್ಯಾರೆ ಏನು ಕೇಳಂಗಿಲ್ಪ. ನನ್ ಗಂಡಕ್ ಚಲೋ ಬುದ್ಧಿ ಹಾಕಿ ನಾನು ಅವನು ಚಲೋ ತಂಗಿಡ್ಪ ದೇವ್ರೆ. ಹೌದ ಅಂದಂಗ ಆ ಪಾರ್ವತಕ್ಕ ಎಲ್ಲೋ ಔಷಧ ಹಾಕ್ತೇನಿ ಅಂದಿದ್ಲ. ಅದ್ರ ಬಗ್ಗೆ ಏನ್ರಿ ಯೋಚನೆ ಮಾಡ್ಲೇನ? ಬ್ಯಾಡ್ ಬಿಡು. ಮತ್ತು ಈ ಔಷಧ ಅಂತ ಹೇಳಿ ಏನ್ರ ಹಾಕೊಟ್ಲಂದ್ರ ಏನ್ ಮಾಡ್ತಿ? ಮೊದ್ಲಾಕೀಗ ನನ್ ಗಂಡನ್ ಕಂಡ್ರ ಒಂದ್ ಸ್ವಲ್ಪ ಪುರಿನ ಐತಿ. ಏನ್ ಮಾಡ್ಲಿ? ಹೋಗ್ಲಿ ಬಿಡ. ಆದಿದೆಲ್ಲ ಯಾಕ್ ಬೇಕು? ನನ್ ಗಂಡ ನಾನು ಚಂದಾಗಿದ್ರ ಎಲ್ಲಾನು ಚಂದ. ಹಂಗೇನು ಇಲ್ಲ, ಕುಡಿಯೋದೊಂದ್ ಕೆಟ್ಟ ಚಟ ಐತ್ ಅಷ್ಟ. ಅದ್ ಬಿಟ್ರ ನನ್ ಗಂಡ ಭಾಳ್ ಚಲೋ, ನಂಗ್ ಭಾಳ್ ಚಲೋ ನೋಡ್ಕೋತಾನ. ಅವ ಕುಡಿಯೋದೊಂದ್ ಬಿಟ್ಬಿಟ್ರ ಅಷ್ಟ ಸಾಕ್ ನೋಡ್ಕೋತೀವ್ರಿ. ನಮ್ ಕಷ್ಟ ಎಲ್ಲ ಹೋಗ್ಬಿಡ್ತಾವಿನ್. ಇಲ್ಲೇ ಬಂದಿರಿ ಅದಕ್ಕ ಅಂದ್ರಿ ಅವ ನಾನ ಹಂಗೆಲ್ಲ ನಡ್ಕೋಬೇಡ್ರಿ ಬಾ ಗೌಡ್ರು ಒಬ್ರಾಗ್ಯಾರ ಅಂದೆ. ಎಷ್ಟ್ ತೊಗೊಂಡ್ರಿ ಈಗ? ಇದು ಮೂರನೇದ್ ನೋಡ್ರಿ ಇದೀಗ. ನಾವ್ ಈಗ್ರಿಪ್ಪ ಫಸ್ಟ್ ನಡ್ಕೊಂತ ಬರಾಕತ್ತಿದ್ರಿ ಅವ್ ಮಾಸ್ತರ್ ಬೈಕ ಕಳ್ಬಿಡ್ಕೊಂಡ್ ಬಂದ್ಬಿಟ್ಟಿವಿ. ಹೌದ್ರಿ? ಏನ್ ಮಾಡ್ತೀರಿ? ಏನಿಲ್ಲ ಮನ್ಯಾಗ ಗೊತ್ತಾಯ್ತ ನಿನಗ ಜಗಳ ನಾನ್ ಬಂದಿದ್ದೀನಲ್ಲ ಖಾಲಿ ಆಗ್ತದೆ ಬೇಕು ನನಗ. ಯಾವ್ರ ನಮ್ಮ ಮಾಮ ತಡಿ ಹೋಗೋಣ. ಇಲ್ರಿ ಹುಟ್ಟಿದ್ದೆ ಹಂಗ್ರಿ ನನ್ ಗೊತ್ತಿಲ್ಲಪ್ಪ. ನೋಡಿಲ್ಲ ಒಮ್ಮವ ನೋಡ್ರ ನನ್ಗ್ ಗೊತ್ತದ. ಕುಡಿಯೋತ್ನಾಗೆಲ್ಲ ಒಂದ ಏ ಹಂಗಂದ ನನ್ನ ಏನ್ ವ್ಯವಸ್ಥೆ ಮಾಡೋರಿಗೆ ಇದ್ರ ಮುಂದೆ ಎಲ್ಲಾರು ಒಂದೇ ಮನ ಇವ್ರಿಗೆ ನೀನ ಏನ್ರ ವ್ಯವಸ್ಥೆ ಮಾಡ ಮಾಡ. ನೀ ಇಲ್ಲೇ ಮೇಲೆ ಕುಂದಿರ್ತಿ. ಸರಿ, ದಿನ ಹಿಂಗ ಅಳ್ಕೊಂತ ಕುಂತ್ರ ಮುಗ್ದಿದ್ದಲ್ಲ. ಬಡ ಬಡ ಹೊರೆ ಮಾಡ್ಬೇಕು. ನನ್ ಗಂಡ ನಾನು ಚಲೋ ಇದ್ರ ಆತ್. ಊರ್ ಮಂದಿ ಮಾತೆಲ್ಲ ಯಾಕೆ ಕೇಳ್ಬೇಕ್ ನಾ? ಸರಿ, ಸುಕ್ಕಷ್ಟ್ ಮಾಡ್ಯದಾವ ತಿಕ್ಕಿ ಮನೆ ಬಳೆ ಮಾಡ್ಬೇಕ್ ನಾ. ಹೇಳ್ಬಿಡಿ. ಗುರುಲಕ್ಷ್ಮಿ ರೊಕ್ಕ 2,000 ರೂಪಾಯಿ ಬಂದಿತ್ತ. ಗುರುಲಕ್ಷ್ಮಿ ಅಲ್ರಿ, ಗೃಹಲಕ್ಷ್ಮಿ ಅಲ್ರಿ ಮಾಮಾರ. ನೀವು ಕೂಡದಿಂದ ಗುರುಲಕ್ಷ್ಮಿ ಮಣಿಲಕ್ಷ್ಮಿ ಅದ. ಮಣಿಲಕ್ಷ್ಮಿ ನಮ್ಮ ಅಕ್ಕ ರೊಕ್ಕ ಏನ ಅಲ್ಲೇ ರೊಕ್ಕ ಬಂದಿತ್ತ 2,000 ರೂಪಾಯಿ ಮುಂಜಾನೆ ತಗೊಂಬಂದೆ. ಈ ಮಗ ಬಂದ್ ನನಗ ಏನಂತ ಅಂದ್ರೆ ಹೆಣ್ಮಕ್ಳು ರೊಕ್ಕ ತಿಂತೇಲಿ ಮಾವ ಎಂತಲ್ಲಿ ಮರ್ಯಾದೆ ನಿಂದ ಅಂತ ನೋಡುವ. ಪುಕ್ಕಟಿ ಸೆರೆ ಯಾರು ಕುಡಿಯಾಕತ್ತಾರ ಈಗ? ನೋಡ್ರ ನೀವ್ ಹೆಂಗ್ ಸೆರೆ ಯಾರು ಕುಡಿಯಾಕತ್ತಾರ ಈಗ? ಹಿಂಗೆಲ್ಲ ಅಂದ್ರಿ ತೋರಿಪ್ಪ. ಹೇಗಂದ್ರೆ ಬಸಳಿ ಮಾತ್ರ ಮದ್ವಿ ಮಾಡಿ ಜಲ ಖರ್ಚು ಮಾಡಿ 4 ಕಡೆ ಅಂತ ಕೊಟ್ಟೆ ಹೊಲ ಕೊಟ್ಟೆ ಬಸಳಿ ಮಾತ್ರ ಎದಕ್ ಕುಡಿಸಿದೀವ್ ಕರ್ಕೊಂಡ್ ಬಂದೆ ಬಸವಣಿ ಮಗನ. ಬಾಳೆ ಮಾಡಕ್ ಬರಂಗಿಲ್ಲ ನಿಮಗ ನೋಡ್ರೆ ಅದಕ್ಕ ಮೊದಲ ಬಂದ್ ಕುಂದಾನೆ ಬಸವಣಿ ಮಕ್ಕಳ ನಿಮ್ಗ ಬರ್ರಿ ಎದಕ್ ಕರ್ಕೊಂಡ್ ಬಂದ ಎದಕ್ ಕರ್ಕೊಂಡ್ ಬಂದ್ರಿ ಇಲ್ಲಿ? ಅದಕ್ಕ ನೀವು ಬರೋಕಂತ ಮೊದಲ ಬಂದ್ ಕುಂತಾನ ಇಲ್ಲಿ. ನಿಮ್ಮಣ್ಣಂದ್ರೆ ಏನ್ ನಿನ್ನ ಮಾತಾಡ್ತಿಲ್ಲ ಅಂತೇಳಿ ಬೆಂಕಿ ಹತ್ತಕ ಬರ್ತಾರ ಬಾಳೆ ಮೂರ ಬಿಟ್ಟು ಮಾಡಕ್ ಯಾರ ಮನೇನ ಕುಡ್ದಿಲ್ಲ ಸ್ವಯಂ ಮಕ್ಕಳ ನೋಡ್ರಿ ಸರಿ ಗುರುತು ಹೋಗ್ರಿ ನೀವು ಹೋಗ್ರಿ ಗುರುತ ಸ್ವಯಂ ಮಗನ
ಸರಿ ಮಾಸ್ತರ ಮೈಕ ಹೋಗಿ ಬಿಟ್ಟು ನೋಡಿ ಎಲ್ಲ ಹೋಗಿದ್ದು ಗೊತ್ತಿಲ್ಲ ಬಿಡಲಿ ಹೋಗ ಬನ್ನಿ ಬನ್ನಿ ಹೌದಾ ಇಲ್ಲೇ ಎಮ್ಮಿ ಮಾಲಕರು ಬಂದು ಹೊರದಕ್ಕಿಂತ ಹೋದಾಗ ನಾನು ಹೋಗ್ತೀನಿ ನಮ್ಮ ಮನೆಗೆ ಅಲ್ಲಿ ನಿನ್ನ ಜೊತೆ ಸೇರಿ ನನ್ನ ಹೊಲ ಮನಿ ಎಲ್ಲಾ ಹೋಗೈತಿ ಮತ್ ನನಗೆ ಇದಕ್ ಗೊತ್ತಿಲ್ಲ ಹೋಗಿ ಬಾರ್ಲಿ ಹಾ ಹೋಗ್ ಹೋಗ್ ನನ್ನ ಮನಿ ಹೋಗತ್ತ ದೊಡ್ಡ ಗಾಡಿ ತೊಗೊಂಬರ್ತಾರ ಮಕ್ಕಳು ಚೌದ ಎಲ್ಲೂ ಬರೋದಿಲ್ಲ ಅಂತಂದು ಕಟ್ಟು ಹೊಡ್ಯಾಕ ನನ್ನ ಮನಿನ ಸಾಕಿ ಬಿಡ್ತಾರ ಇವ್ರು ಅವರು ಇವ್ರು ಅಲ್ಲೇನ್ ಮಾಡಕತ್ತಾರ ರೀ ನಮ್ ರೀ ಬರ್ರಿ ನನ್ನ ಮನಿ ಯಾವ ಸೈಡ್ ರೀ ಇಲ್ಲಿಲ್ರಿ ನಮ್ಮ ಮನಿ ಅಲ್ಲೈತಿ ಬರ್ರಿ ಇಲ್ಲಿರ್ತಾವ ನೀ ಮುಂಜಾನೆ ಹೋಗು ಮುಂದ್ ನೋಡಿ ನಾನು ಇಲ್ಲೇ ಐತಿ ನನ್ನ ಮನಿ ಅಲ್ಲೈತಿ ಬರ್ರಿ ಹೊತ್ತು ಕುಡಿದ್ ಬಂದ್ರ ನೀವ ಕಾಲೇಜ್ ನನ್ನ ಮನಿ ಅಲ್ಲೈತಿ ಬರ್ರಿ ನಮ್ಮ ಮನಿ ಕುಡಿದ್ ಬಂದ್ ಇಲ್ಲೈತಿ ಬರ್ರಿ ಹಗರ್ರಿ ಇಲ್ಲೈತಿ ನೋಡ್ರಿ ನಮ್ಮ ಮನಿ ಇದರಿ ನಮ್ಮ ಮನಿ ಮತ್ ಕುಡಿದ್ ಬಂದ್ರೇನ್ರಿ ನೀವ ಯಾವ ಸೈಡ್ ಇರ್ತಾರ ನನ್ನ ಮನಿನ ನನ್ನ ಮನೆ ಅಲ್ಲಿರ್ತದ ನಿನಗ ಗೊತ್ತಾಕತ್ತಿಲ್ಲ ಮನ್ಯಾಗ ಇರ್ತಿದ್ 25 ಯಾರು ಎತ್ತಾಗರ ಬಂದು ದುಡಿಯಾಡ್ತಾರ ಅವ್ನ ಮನಿ ಅಂದ್ರ ಮತ್ ಕುಡಿದ್ ಬಂದ್ರೇನ್ರಿ ನೀವೀಗ ರೀ ಸಂತಿ ತಂದಿರಿಲ್ಲ ಸಂತಿ ಶಾಂತಿಯ ತಡಿಸಿನ ತಂದಾನಿ ಶಾಂತಿ ತಂದಿದ್ ವಸ್ತು 200 ರೂಪಾಯಿ ಕುಡಿದ್ ಬಂದ್ರಿ ರೀ ನೀವು ಒಳಗ್ ಬರ್ರಿ ಮಂದೆಲ್ಲಾನು ನೋಡಿ ಅಡಗಿಸ್ತಾರ ಬರ್ರಿ ನಾನು ಹಣೆ ಬರೋಣ ಇದಾತ ಬರ್ರಿ ಜಲ್ದಿ ಹಗರ್ರಿ ಹಗರ್ अंजलि ओए अंजलि माँ तुम्हा तू मुझे माँ तुम्हा ना जीवन ನೀ ಅಂಜಲಿ ನಾ ಜೀವನ ಇಬ್ಬರು ಸೇರಿದ್ರ
ಜೀವನಾಂಜಲಿ ಶಿವ 7 ಕೋಟಿ ಮೇಲೆ ಇರ್ಲಿಂಗ ಎಂತ ಕಾಲ ಬಂತು ಮಾರೆ. ಪುಣ್ಯನ ಮಾಡಕ್ ಹೋಗ್ಬಾರ್ದು ಈಗಿನ ಜಗತ್ನ್ಯಾಗ. ರೊಕ್ಕ ಕೊಟ್ಟು 1 ವರ್ಷ ಆತಿ ಇವ್ರಿಗೆ, ಕೈಗೆ ಹತ್ವಲ್ಲ ಅವ. ಇವತ್ತರ ಮನ್ಯಾಗ ಅದಾನ, ಇಲ್ಲಿ ನೋಡುನ್ ತಡಿ. ದೇವಪ್ಪ, ಏ ದೇವಪ್ಪ, ಯಾಕ್ರಿ ಏನಾತ? ಅಲ್ಲೇ ಗೌಡ್ರು ಬಂದಾರ. ನಾನು ಕೇಳ್ತಾರ ಅವ್ರ, ನಾನ್ ಕೇಳ್ರ ಇಲ್ರಿ ಅವ್ರು ಹೊರಗ್ ಹೋಗ್ಯಾರ. ಈಗ ಇದು ಎಷ್ಟೊತ್ತನ ಇದ್ರ, ಈಗ ಹೊರಗ್ ಹೋಗ್ಯಾರ್ರಿ ಗೌಡ್ರ. ರೊಕ್ಕ ಕೇಳಾಕತ್ತಾರ, ಏನ್ ಹೇಳ್ತೇವೆ ಹೋಗ. ಆಯ್ತು. ಬರಿ ಗೌಡ್ರ ಒಳಗ್ ಬರ್ರಿ. ಎಲ್ಲಿಗೇನು ಅದಾನ ಮನ್ಯಾಗ ಅವ? ಗೌಡ್ರ ಒಳಗ್ ಕುಂತ್ ಮಾತಾಡೋಣ ಬರ್ರಿ ಗೌಡ್ರ, ಆಜು-ಬಾಜು ಮಂದಿ ನೋಡಾಕ. ಬರ್ರಿ ಗೌಡ್ರ ಒಳಗ್ ಕುಂತ್ ಮಾತಾಡೋಣ ಬರ್ರಿ ಗೌಡ್ರ, ಆಜು-ಬಾಜು ಮಂದಿ ನೋಡಾತಾರ. ಏನ್ ನೋಡ್ತಾರ ಬಿಡುವ ಮಂದಿ, ನಿಮ್ದು ಬರೇ ಇದಾತ. ಒಳಗ್ ಬರೋದ್ ಏನದ? ಇಲ್ರಿ ಗೌಡ್ರ ಒಳಗ್ ಬರ್ರಿ ಗೌಡ್ರ ಕುಂದ್ರಿ. ಅಲ್ಬೇ, ನಿಮ್ಗ್ ರೊಕ್ಕ ಕೊಟ್ಟು ಎಷ್ಟ್ ದಿವ್ಸ ಆತ್ ನಾನು? ಅಲ್ರಿ ಗೌಡ್ರ, ನಿಮ್ಗೂ ಗೊತ್ತಿದ್ದ ಐತಲ್ಲ, ನಾನು ಅಲ್ಲಿ ಹೊರೆ ಮಾಡಕ್ ಹೋಗ್ತೀನಿ. ಎಷ್ಟ್ ಹೊರೆ ಮಾಡಿ ಬಂದ್ರು ದುಡ್ಡಿದ್ ರೊಕ್ಕ ಸಾಲಂಗಿಲ್ರಿ ಗೌಡ್ರ. ಅಂತದ್ರಾಗ ನಿಮ್ಗಂತ್ರು ನನ್ ಪರಿಸ್ಥಿತಿ ಗೊತ್ತಿದ್ದ ಐತಲ್ಲ, ಇಂತ ಗಂಡ ಅದ ನನಗೆ. ಅಲ್ಬೇ, ಗೊತ್ತೈತ್ ನನಗ್ ಇಲ್ಲಂತಲ್ಲ. ಭೇಟಿ ಆಗ್ಯಾರ, 1-2 ಮಾತು ಹಿಂಗ್ ನಾಳೆ ಕೊಡ್ತೇನೆ ಗೌಡ್ರ, ನಾಳೆ ಕೊಡ್ತೇನೆ ಅಂತ ಹೇಳಿ 1-2 ಮಾತಾರ ಹೇಳುದು ಅಲ್ಲ. ನಿಮ್ಗ್ ನಾನು ದುಡ್ಡು ಎದಕ್ ಸಂಬಂಧ ಕೊಟ್ಟೇನಿ? ಅಲ್ರಿ ಗೌಡ್ರ, ನಂಗೂ ಎಲ್ಲ ಅರ್ಥ ಆಗ್ತೈತಿ. ನಾನು ಮನಿಗ್ ಬಂದಿದ್ದೆ ಅವತ್ತು ಕೊಡೋ ದಿವಸ. ನೋಡ್ರ, ಪಂಚಾಯತಿಂದ ಮೆಂಬರ್ ಇಂದ ಪ್ಲಾಟ್ ಹಾಕ್ಸೇನಿ. ಆ ಪ್ಲಾಟ್ ಬುನಾದಿ ಕಟ್ಕೋರಿ ಅಂತ ಹೇಳಿ ನಿಮ್ಗ ಬ್ಯಾರದ್ರ ಹತ್ರ ದುಡ್ಡು ಕೊಡ್ಸೀನಿ. ಅಲ್ರಿ ಗೌಡ್ರ, ನಿಮ್ಗೂ ಎಲ್ಲ ಗೊತ್ತಿದ್ದ ಐತಲ್ಲ, ನಾನು ನಿಮ್ ಮಗಳಂಗ ಅಲ್ರಿ ಗೌಡ್ರ. ಇನ್ನೊಂದ್ 2 ದಿನ ಟೈಮ್ ಕೊಡ್ರಿ ಗೌಡ್ರ, ನಾ ಅವ್ರಿಗೆ ಹೇಳ್ತೀನಿ. ಅವ್ರ ಇಷ್ಟೊತ್ತನ ಮನ್ಯಾಗ ಇದ್ದರಿ ಗೌಡ್ರ, ಈಗ ಆಗಲ್ಲ. ಅಲ್ವಾ, ನನ್ನಂತೆ ಕಿದ್ರು ಕೊಟ್ಟೇನಾರು ಸರಿ ಮಾಡೇನಂತಂದ್ರ ನಾನು ಎಲ್ಲಾ ಖಾಲಿ ಆಗ್ಬಿಟ್ಟೇನಿ. ಬೀಜ, ಗೊಬ್ಬರ, ಎಣ್ಣೆ, ಕಳೆ ಅಂತ ಹೇಳಿ ಹೊಲಕ್ ಹಾಕಿ ಎಲ್ಲಾ ಕೊಟ್ಬಿಟ್ಟೆ. ನಾನು ಎಲ್ಲಾ ಕಳ್ಕೊಂಡ್ಬಿಟ್ಟೇನಿ. ಈಗ ಅವ್ರು ಕೊಟ್ಟಾರ ನನಗ ದಿನ ಮನ್ಯಾಗ ಗೌಡ್ರ 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 ಅಂತ ಬಂದು ಕಿರಿಕಿರಿ ಮಾಡಾಕತ್ತಾರ. ನನಗನ್ ಕೆಲಸ ಹೇಳಿ ಸಾಕಾಗಿ ಹೋಗ್ಬಿಟ್ಟೈತಿ. ಅದಕ್ಕೆ ಒಂದ್ ಕೆಲಸ ಮಾಡ್ತಂಗಿ, ನೀನು ಮಗಳಿದ್ದಂಗ ಇದೀವಿ, ನಾನು ಕೇಳ್ಬಾರ್ದು ಅದನ್ನ. ಆದ್ರೂ ಪರಿಸ್ಥಿತಿ ನಂಗ್ ಬಂದೈತಿ. ಅದಕ್ಕ ಕಿವ್ಯಾನು ಏನಾರ ಇದ್ರ, ಒಳಗೆ ಏನಾರ ಇದ್ರ, ನೀನ ಹೋಗಿ ಬ್ಯಾಂಕಿಗೆ ಹೋಗಿ ಅವನ ಸ್ವಲ್ಪ ಅಡ ಇಟ್ಟ ಅದ್ ರೊಕ್ಕದ ಸರಿ ಮಾಡ್ಬೇ. ಈ ತಾಳಿ ಒಂದ್ಬಿಟ್ಟು ನನ್ ಕಡೆ ಏನ್ ಹೇಳ್ರಿ ಗೌಡ್ರ. ಇವಾಗ ಅಂತೂ ಮೊನ್ನೆ ಸಿದ್ದಾರೋಡ್ ಅಂತ ಜಾತ್ರೆಗ 50 ರೂಪಾಯಿ ಜೋಡಿ ತಗೊಂಡಿದ್ವಿ. ಬಂಗಾರದಂತ ಇರೋದ್ ಐದು ಅಂದರಿ ಗೌಡ್ರ. ತಗೋರಿ ಬೇಕಾರೆ ಇದನ್ನ ತೆಗೆದು ಕೊಡ್ತೀನಿ. ಬ್ಯಾಡ ಬಿಡ್ಬೇ. ನನ್ಗೂ ಇಂಥ ಪರಿಸ್ಥಿತಿ ಒಳಗೆ ಏನ್ ಮಾಡ್ಬೇಕಂತ ಗೊತ್ತಾಗವಲ್ದ. ನಂಗ್ ತಾಳಿಗೆಲ್ಲ ಮುಟ್ಟಾಕ್ ಹೋಗ್ಬೇಡ ನೀನ್. ಇವತ್ ಮಂಗಳಾರ ಐತಿ, ಅದನ್ನ ಕೈ ಬಿಟ್ಬಿಡನಿ. ನೋಡ, ಒಂದ್ ಮಾತು ಹೇಳ್ತೇನಿ, ನಾ ಇನ್ನೊಂದ್ ವಾರ ಹೆಂಗಾರ ಮಾಡಿ ತಡಿಸ್ತೇನೆ ಅವ್ರನ್ನ ಕೊಡೋರ್ನ. ನೀನೊಂದ್ ಸ್ವಲ್ಪ ಅವ್ನ್ ಏನ್ ಹೇಳ್ತೀವೋ ಹೆಂಗ್ ಹೇಳ್ತೀವೋ ನನಗ್ ಗೊತ್ತಿಲ್ಲ. ಒಟ್ಟ ದುಡ್ಡಿನ ವ್ಯವಸ್ಥೆ ಮಾಡಿಕೊಡ್ರಿ. ಆಯ್ತು ತಗೋರಿ ಗೌಡ್ರ, ನಾ ಅವ್ರಿಗೆ ಹೇಳ್ತೇನೆ. ನೀನ್ ದುಡ್ಕೊಂತ ದುಡ್ದು ಅವ್ನ್ ತಂದ್ ಹಾಕೊಂತ ಇದನ್ನ ಕಲಿಸ್ಬಿಟ್ಟಿನಿ ಅವಂಗ. ಏನ್ ತಗೋರಿ ಗೌಡ್ರ, ನಾ ಬರ್ತಾನ ತೋರುವ ಇನ್ನ. ಗೌಡ್ರ ಹೋಗ್ಬನ್ನಿ. ಅಂಜು, ಯಾಕಾಗತ್ತಿ ಅಂಜು? ಅಂಜು ಅಳಬೇಡ ಅಂಜು. ಅಂಜು ಅಂಜು ಅಳವಾಡ. ಗೌಡ್ರ ಮಾತನ್ನ ಎಲ್ಲಾ ಕೇಳಿಸ್ಕೊಂಡೆ, ನನಗ್ ಬಾಳ ದುಃಖ ಆತ. ಅಂಜು ನೋಡಿಲ್ಲ, ನಿನ್ ಇದಕ್ಕೆ ನಿನ್ ತಾಳಿ, ನನ್ನ ಸಂಬಂಧ ತಾಳಿ ಐತ್ರಿ ಗೌಡ್ರ ಅಂದೆಲ್ಲ. ಅಂಜು ನನಗ ಅಲ್ಲೇ ನನಗ ಮನಸ್ಸು ಬಾಳ ಅಂತ. ಅಂಜು ಇಷ್ಟು ನನಗೆ ಕೆಟ್ಟ ಅನ್ನೋದು. ಇವತ್ ಗೌಡ್ರ ನನ್ ಕಣ್ ಮುಟ್ಟರಿಸಿದ್ರ ಅಂಜು. ಇಟ್ಟಿದ್ರಾದ್ರೂ ನೀನ್ ಒಂದಿನ ನೋಡಿದಿಲ್ಲ ಅಂಜು. ನನ್ ತಾಳಿ ಬಗ್ಗೆ ಒಂದಿನ ವಿಚಾರ ಮಾಡಿಲ್ಲ ಅಂಜು. ಇಷ್ಟು ಕಷ್ಟ ಐತೆ ಅನ್ನೋದು ನಿನಗ. ಅಂಜು ಇನ್ ಮ್ಯಾಗ ನಾ ಹಂಗ್ ಮಾಡುದಿಲ್ಲ ಅಂಜು. ಆಬೇಡ ಅಂಜು. ಯಾಕೆ ಅಳ್ತಿ ಅಂಜು? ಇಷ್ಟು ಕಲಾ ಆತಾರ ನಂಜು. ಹೋಗ್ಬಿಡ, ನಾ ಇಲ್ಲ ನಿನ್ ಗಂಡ, ನಾ ದುಡಿಸಾಕ್ತೇನಿ.
ಇಷ್ಟಕ್ಕೆಲ್ಲ ಅಳ್ತಾರನ ನಮಗೇನ್ ಸ್ವಾಭಿಮಾನ ಇಲ್ಲ ಅಂತ ತಿಳ್ಕೊಂಡಿದ್ದೆ ನಮಗೂ ಸ್ವಾಭಿಮಾನ ಅನ್ನೋದು ಐತಿ ಆ ಗೌಡು ತೋರಿಸ್ತಾನ ನಾನು ಏನ್ ಅನ್ನೋದು ಅದು ನೀನ್ ತಾಳಿ ನಿನ್ನ ತಾಳಿಗೆ ಕಣ್ಣು ಹಾಕಿದ್ನಲ್ಲ ಅವ್ ಗೌಡ ಮಾತಾಡ್ತಾನ ಅವಂಗ ಏನ್ ಅನ್ನೋದು ನಾ ತೋರಿಸ್ತಾನ ಅವ್ನ ರೊಕ್ಕ ಹೋಗಿದ್ದೇನೆ ಅವ್ನ ನಾಳೆ ಹೋಗದ್ ಮಾತಾಡ್ತಾನೆ ನೀ ಇಷ್ಟೆಲ್ಲ ದುಃಖ ಪಡ್ಬೇಡ ನೀ ದುಃಖ ಆತಂದ್ರೆ ನನಗೆ ಸಹಿಸ್ಕೊಳ್ಳೋದ ಆಗುದಿಲ್ಲ ದುಃಖದಿಂದ ಇದನ್ನ ಜೀವ ಸುಟ್ಟು ಅಂದ ನೀನ್ ಅಕ್ಕೊಂತ ಎಷ್ಟಿರ್ತಿಯಲ್ಲ ಅಷ್ಟು ನಾ ಪ್ರೀತಿಯಿಂದ ಇರ್ತಾನೆ ಇನ್ನು ಮ್ಯಾಗ ನೀ ಹೆಂಗ್ ಅಂತೇಳ ಹಂಗಿರ್ತಾನೆ ನೀನು ತೆರೆ ಕೆಡಿಸ್ಬೇಡ ಇನ್ನು ಪ್ರೀತಿ ಮಾಡೋದು ಅಂದ್ಬಿಟ್ರೆ ನಂಗೆ ಏನು ಗೊತ್ತಿಲ್ಲ ನಾ ಸೇರೆ ಕುಡಿತಿದ್ದಲ್ಲ ಅದೋ ಒಂದಲ್ಲ ನನ್ ಕೆಟ್ಟ ಹೆಸರು ಗೌಡ್ ಕುಡ್ಕಂಡ್ ಹೋಗ್ಯಾನಲ್ಲ ನನಗ ತೋರಿಸ್ತಾನ ಇನ್ನು ಬದುಕಿ ತೋರಿಸ್ತಾನ ನಾನು ಜಾಡೆ ಮಂದಿ ತಲೆ ಅಂಜು ತಗದ್ ಕೊಟ್ಟು ಬಿಡ ಅದನ್ನ ಒಂದ್ ಏನೈತಿ ಗೌಡಂದ ಮುಗಿಸ್ಬಿಡ್ತಾನ ತಗದ್ ಕೊಟ್ಟು ಬಿಡ ಅದನ್ನ ಬ್ಯಾಡ್ರಿ ಇದ್ ಒಂದ್ ನಮ್ ತವ್ರ ಮನೆಯವ್ರು ಕೊಟ್ಟಿದ್ದು ಒಂದೇ ಐತ್ರಿ ಇದನ್ ಬಿಟ್ಬಿಡ್ರಿ ಹಂಗಲ್ಲ ಅಂಜು ಗೌಡ್ ಹೇಳಂಗಿಲ್ಲ ಅವಂಗ ಬ್ಯಾಂಕ್ನಾಗ ಅಡ ಇಟ್ಟು ಮುಗಿಸಿ ಬಂದ್ಬಿಡ್ತಾನ ಅದನ್ನ ಏನನ್ನು ಚೊಕ್ಕ ಅವಂದ ಅಲ್ರಿ ನಿಮ್ ಕೈಯಾಗ ಐತ್ಲ ಇದನ್ನ ಕೊಟ್ಬಿಡ್ರಿ ಅಂಜು ನಮ್ಮ ಅವು ಕೊಟ್ಟಿದ್ದೆ ಅಂಜು ಇದು ನಮ್ಮ ಅವ್ನ ನೆನ್ಪಿಗಿಟ್ಕೊಂಡೇನೆ ಅಂಜು ನಾನು ನಮ್ಮ ಕೊಟ್ಟಿದ್ದಾರೆ ಏನು ಉಳಿಸಿರಿ ಎಲ್ಲಾ ಮಣ್ಣಪಾಲ್ ಮಾಡಿರಲ್ಲ ಏನ್ ಮಾಡಿದಂಜು ಅಂತಾದ್ರೆ ನಮ್ಮ ಸಂಸಾರಕ್ಕೆ ಹಾಕೇನಲ್ಲ ಅಂಜು ನಾನು ಈಗ ನೋಡಿ ಅಂಜು ಇದನ್ನ ಅದನ್ನ ಕೂಡ ಅಡ ಇಟ್ಟಂದ್ರೆ ಈಗ ಇವ್ ಗೌಡಂದು ಹೋಗತಿ ಆ ನಂಜಪ್ಪಂದು ಮುಗಿಸ್ಬಿಡ್ತಾನಂಜು ಯಾರು ನಮ್ ಕೇಳಿ ಮಾಡಿ ಮಾತಾಡ್ತಾನಂಜು ಚಂದಾಗಿ ಬದುಕು ನಂಜು ಅಂಜು ಹಾಕೋದು ಬಿಚ್ಚ ಕೊಡ ಅಂಜು ಬಾಳ ಬೇಡ ಅವ್ನ ಏನೈತಿ ಮುಗಿಸ್ಕೊಂಡ್ ಬರ್ತಾನೆ ಎಲ್ಲ ನಾನು ಇದನ್ನ ಅದನ್ನ ಕೂಡ ನಿಗಿರಿ ಬಿಡ್ತೇನೆ ಬಾ ಅಂಜು ನಮ್ಮ ಅವನು ಬೇಡ ಮೌನು ಬೇಡ ಎಲ್ಲ ಕೂಡ ಬ್ಯಾಗ್ನಾಗ ಇಟ್ಟು ಬಂದ್ಬಿಡ್ತೇನೆ ನೋಡಿಲ್ಲ ಅಂಜು ಮುಂದಿನ ತಿಂಗಳ ಅಂದ್ರ ದೇವ್ರ ಕಲ್ತಲ್ಲಿ ನೀನ್ ಬಂಗಾರ ಮಾಡಿಸ್ಕೊಡ್ತೇನಂತು 6 ತೊಲಿ ಮಾಡಿಸ್ಕೊಡ್ತೇನಂತು ಕಷ್ಟ ಎಲ್ಲ ಓದ್ತಾಂತಿ ಹೋಗು ಅಂತ ಯಾಕೆ ಹೇಳ್ತಿದಿ ನಾ ಇಲ್ಲನ ಇಷ್ಟಲ್ಲ ಆತಾರನ ತೆಗಿ ಲಗುನ ಬ್ಯಾಂಕ್ ಬಂದಕತ್ತಲ್ಲಿ ಬ್ಯಾಂಕಿಗೆ ಹೋಗೋಣ ಇನ್ನು ಬಿಡ ಬಂಗಾರ ಮಾಡಿಸ್ಕೊಡ್ತಾನ ಬಿಡ ನಿನಗಿನ್ನ ಯಾಕೆ ತಲೆ ಕಡೆ ಸುದ್ದಿ ಮುಂದಿನ ತಿಂಗಳ ಒಂದಲ್ಲ 2 ಅಲ್ಲ 8 ತೊಲಿದ್ ಮಾಡಿಸ್ಕೊಡ್ತಾನ ಹೋಗಿ ಅದ್ ಹೋಗ ಏನಾದ್ರು ಅಡಿಗೆ ಮಾಡೋಗ ಯಾಕೆ ಹೇಳ್ತಿ ಅದ್ಕೊಂದು ಕುಂತಿಯಲ್ಲ ಹಂಗ ನಮ್ಮ ಅವ್ವ ಅಪ್ಪ ಕೊಡ್ತಿದ್ದಂತೇಳಿ ಅದು ಒಂದ ಆಸ್ತಿ ಇತ್ತು ಅದನ್ನು ತಗೊಂಡು ಹೋದ್ರಿ ಅವ್ರು ಈಗ ಅದನ್ನ ಸಾಲ ಕೊಡ್ತಾರೋ ಏನ್ ಅದ್ರಲ್ಲೇನೋ ಕುಡಿದು ಬರ್ತಾರೋ ಆ ದೇವ್ರೀಗ ಗೊತ್ತು ದೇವ್ರೆ ನಾನೇನ್ ಪಾಪ ಮಾಡೇನಂತೇಳಿ ನಂಗೆ ಎಂತ ಜೀವನ ಕೊಟ್ಟಿಪ್ಪ